ನೆಮ್ಮದಿಯ ಬದುಕು. ನಾವೆಲ್ಲರೂ ಪ್ರತಿ ಕ್ಷಣ ಪ್ರಾರ್ಥಿಸೋದು, ಪರಿತಪಿಸೋದು ನೆಮ್ಮದಿಯ ಬದುಕಿಗಾಗಿ. ಹಾಗಾದರೆ ನೆಮ್ಮದಿಯ ಬದುಕು ಯಾವುದು? ತಿಜೋರಿ ತುಂಬ ಹಣ, ಅಂತಸ್ತು, ಐಷಾರಾಮಿ ಜೀವನ ನೆಮ್ಮದಿಯ ಬದುಕಿನ ಸಂಕೇತವೇ? ಅಥವಾ ಅಧಿಕಾರದ ಗದ್ದುಗೆ, ಜೈಕಾರಗಳು, ಸಾವಿರಾರು ಬೆಂಬಲಿಗರು ಇದು ನೆಮ್ಮದಿಯ ಬದುಕಿನ ಸಂಕೇತವೇ? ಖಂಡಿತ ಅಲ್ಲ. ನೆಮ್ಮದಿಯ ಬದುಕು ಅಂದರೆ ಪ್ರಶಾಂತದಲ್ಲಿ, ಏಕಾಂತದಲ್ಲಿ ನಮ್ಮೊಷ್ಟಿಗೆ ನಾವು ಮಾತನಾಡುತ್ತಾ ಕುಳಿತಿರುವಾಗ ನಮ್ಮ ಆತ್ಮಸಾಕ್ಷಿ ನಾವು ನಡೆದು ಬಂದಿರುವಂತಹ ದಾರಿ, ನಾವು ತೆಗೆದುಕೊಂಡಿರುವಂತಹ ನಿರ್ಧಾರದ ಕುರಿತಾಗಿ ಒಂದಿಷ್ಟು ಪ್ರಶಂಸೆಯನ್ನು ಮಾಡ್ತಾ ಮುಖದ ಮೇಲೆ ಮುಗುಳ್ನಗೆಯನ್ನು ತರಿಸ್ತು ಅಂದರೆ ಅದು ನಿಜವಾದ ನೆಮ್ಮದಿಯ ಬದುಕು. ಅದೇ ಏಕಾಂತ, ಅದೇ ಮೌನ ನಮ್ಮ ಮನಸ್ಸಿಗೆ ವಿರುದ್ಧವಾದ ಕೆಲಸಗಳನ್ನ ಮಾಡಿದ್ದೇವೆ ಅಂತ ಹೇಳಿ ಕಣ್ಣಲ್ಲಿ ನೀರು, ಮನಸ್ಸಿನಲ್ಲಿ ಭಾರ, ಭಾವೋದ್ವೇಗಗಳನ್ನ ತಂದರೆ ನಾವು ನೆಮ್ಮದಿಯಿಂದ ದೂರ ಇದ್ದೇವೆ ಅಂತ ಅರ್ಥ. ನೆಮ್ಮದಿಯ ಬದುಕಿಗಾಗಿ ಪರಿಪೂರ್ಣವಾಗಿ ಅಲ್ಲದಿದ್ದರೂ ಸರಿಯೇ ಅಲ್ಪ ಪ್ರಮಾಣದಲ್ಲಿ ನಾವು ನಿರ್ಮೋಹಿಗಳು, ನಿರ್ಲಿಪ್ತರಾಗಿ ಬಾಳಬೇಕಾಗುತ್ತೆ.